ಇಡ್ತಾರೆ. ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದ್ದ ಹಾಗೆಯೇ ತಟ್ಟೆಯಲ್ಲಿರೋ ಮೊಟ್ಟೆನೇ ಎತ್ಕೋತಾರೆ ಸಹಾಯಕಿಯರು. ಮಕ್ಕಳಿಗೆ ಮೊಟ್ಟೆ ಕೊಟ್ಟು ನಂತರ ಕಸಿದುಕೊಂಡಿರ್ತಕ್ಕಂಥ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಕಾರ್ಯಕರ್ತೆ ಮತ್ತು ಸಹಾಯಕಿ ಮಾಡಿದ ಕಾರ್ಯಕ್ಕೆ ವ್ಯಾಪಕ ಆಕ್ರೋಶ. ಇನ್ನೇನು ಸ್ವಾಗತ ಮಾಡ್ತಾರಾ? ಆಕ್ರೋಶನೇ. ಮತ್ತೆ ಅಲ್ಲ, ಮನಸ್ಸಾದರೂ ಹೆಂಗೆ ಬರುತ್ತೆ? ನಿಮಗೂ ಮಕ್ಕಳಿಲ್ವಾ? ಆ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಆ ಮಕ್ಕಳ ತಟ್ಟೆಗೆ ಅನ್ನ ಹಾಕ್ಬಿಟ್ಟು ಕಿತ್ಕೊಂಡ್ರೆ ನಿಮ್ಗೆ ಎಷ್ಟು ಕರಳು ಚುರುಕನ್ನುತ್ತೆ ಅಲ್ವಾ? ಈಗಲೂ ಅದೇ ಆಗಿರೋದು. ಅಂಗನವಾಡಿ ಮಕ್ಕಳಿಗೆ ಪೋಷಕಾಂಶ ಸಿಗಲಿ ಅಂತ ಇಲಾಖೆಯ ವತಿಯಿಂದ ಮೊಟ್ಟೆ ಸಪ್ಲೈ ಮಾಡ್ತಾರೆ. ಆ ಮೊಟ್ಟೆನ ಬೇಯಿಸ್ಬಿಟ್ಟು ತಟ್ಟೆಗಿಡ್ತಾರೆ. ವಿಡಿಯೋ ಎಲ್ಲ ಆದಮೇಲೆ, ಅಂದರೆ ಅವರು ಇಲಾಖೆಗೆ ಡಾಕ್ಯುಮೆಂಟ್ ಕೊಡಬೇಕಲ್ಲ, ಮಕ್ಕಳಿಗೆ ನಾವು ಮೊಟ್ಟೆ ಕೊಡ್ತಾ ಇದ್ದೀವಿ ಅಂತ. ವಿಡಿಯೋ ಎಲ್ಲ ಆದಮೇಲೆ ಎಲ್ಲ ಮೊಟ್ಟೆನೂ ಎತ್ಕೋತಾರಂತೆ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಹೊಟ್ಟೆ ಉರಿಯಲ್ವೇನ್ರಿ? ಆ ಮಕ್ಕಳ ಮುಖ ನೋಡಿ, ಮುಗ್ಧ ಮಕ್ಕಳ ಮುಖವನ್ನು. ಆ ಮಕ್ಕಳಿಗೆ ನೀವು ಊಟ ಹಾಕ್ಬಿಟ್ಟು ತಟ್ಟೆಲಿರೋದು ಎತ್ಕೋತೀರಾ ಅಂತಂದರೆ ಇನ್ನೇನಪ್ಪ, ಏನು ಹೇಳಬೇಕು? ಮಾನವೀಯತೆ ಅನ್ನೋದು ಸತ್ತೋಗ್ಬಿಟ್ಟಿದೆ ಇವರೆಲ್ಲರಿಗೂ. ಇನ್ನಷ್ಟು ಕೊಡೋಣ ಮಕ್ಕಳಿಗೆ, ನಮಗಿಲ್ದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಕೊಡೋಣ ಅಂತಕ್ಕಂಥ ಮನಸ್ಥಿತಿ ಇರೋರನ್ನ ನೋಡಿದ್ದೀವಿ. ಇವರು ಅದಕ್ಕೆ ವ್ಯತಿರಿಕ್ತ ತಟ್ಟೆಲಿರೋದನ್ನ ಕಿತ್ಕೋತಾರೆ. ಏನು ಮಾಡ್ತಾರಪ್ಪ ಕಿತ್ಕೊಂಡು? ಏನು ಅವ್ರ ಮನೆಗೆ ತೊಗೊಂಡೋಗ್ತಾರ ಮೊಟ್ಟೆನ? ಮಕ್ಕಳ ತಟ್ಟೆಗೆ ಹಾಕಿರೋ ಮೊಟ್ಟೆಯನ್ನು ಎತ್ಕೊಂಡು ಹೋಗಿ ನೀವೇನಾದ್ರು ಮನೇಲಿ ತಿಂದರೆ ಅದು ವಿಷಕ್ಕೆ ಸಮಾನ, ತಿಳ್ಕೊಳ್ಳಿ. ವಿಷಕ್ಕೆ ಸಮಾನ ಅದು. ಇಂಥ ಜನಗಳು ಇದ್ದಾರ? ಹಿಂಗೂ ಲೂಟಿ ಹೊಡಿಬೇಕಾ? ಒಂದು ಮೊಟ್ಟೆ ಬಿಡಲ್ಲ. ಇನ್ನು ಆ ಮಕ್ಕಳಿಗೆ ಅದು ಏನು ಊಟ ಬಿಡಿಸ್ತಾರೋ, ಸರಿಯಾಗಿ ಅಡುಗೆ ಗಿಡಿಗೆ ಮಾಡ್ತಾರಾ ಅಥವಾ ಅಕ್ಕಿ ಬೇಳೆ ಅಂದ್ಬಿಟ್ಟು ಅದನ್ನು ಎಲ್ಲ ಪ್ಯಾಕೆಟ್ ಕವರ್ ಮಾಡ್ಕೊಂಡು ತುಂಬ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಅದೂ ನಡೆದಿರುತ್ತೆ. ಇಷ್ಟೇ ಮಾಡಿದವರು ಅದನ್ನು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಎಂತೆಂಥ ಜನ ಇದ್ದಾರೆ ರೀ ನಮ್ಮ ದೇಶದಲ್ಲಿ, ಎಂತೆಂಥ ಜನ ಇದ್ದಾರೆ ನೋಡಿ. ವಿಡಿಯೋ ಮಾಡೋ ತನಕ ತಟ್ಟೆನಲ್ಲಿ ಮೊಟ್ಟೆ ಇತ್ತು. ವಿಡಿಯೋ ಮಾಡಿದ್ದು ಮುಗೀತು ಅಂದ ತಕ್ಷಣ ಆ ಮೊಟ್ಟೆ ಎಲ್ಲ ಎತ್ಕೊಂಡಿದ್ದಾರೆ. ಮಕ್ಕಳು ತಿನ್ನೋಕ್ಕೂ ಮೊದಲೇ ಪಾಪ ಮಕ್ಕಳು ಅನ್ನಂಗಿಲ್ಲ ಬಿಡಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಏನು ಹೇಳ್ತೀವವು? ಇದು ಭಾರತ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದ ಬಳಿಕವೂ ಕೂಡ ಭಾರತದ ಸ್ಥಿತಿ ಹೇಗಿದೆ ಅಂತಂದರೆ ನೋಡಿ ಹೀಗಿದೆ. ನಾಚಿಕೆ ಆಗಬೇಕು ಇವ್ರಿಗೆಲ್ಲರಿಗೂ. ಆ ಕೆಲಸ ಮಾಡೋದಕ್ಕೆ ಇವರೆಲ್ಲರೂ ಅನರ್ಹರು. ಆ ಕೆಲಸಕ್ಕೆ ಮಾಡ್ತಾ ಇರೋ ದ್ರೋಹ. ಅವ್ರು ಒಂದು ಕ್ಷಣ ಆದರೂ ಅವ್ರ ಆತ್ಮಾಭಿಮಾನ ಅಂತಕ್ಕಂಥದ್ದು ಅವ್ರಿಗೇನು ಅನ್ನಿಸ್ಲೇ ಇಲ್ವಾ? ಇಲ್ಲಪ್ಪ, ಮಕ್ಕಳ ತಟ್ಟೆಗೆ ಹಾಕಿರೋದನ್ನ ಎತ್ಕೋಬಾರ್ದು. ಊಟಕ್ಕೆ ಕೂತಿರೋರನ್ನ ಎದ್ದೇಳ್ಸಲ್ಲ, ಗೊತ್ತಾ? ನಮ್ಮ ಕಡೆ ಊಟಕ್ಕೆ ಯಾರು ಕೂತ್ಬಿಟ್ರೆ ಒಂದು ಸರ್ತಿ ಎದ್ದೇಳ್ಸಲ್ಲ, ತಿಂದು ಎದ್ದೇಳಬೇಕು ಅಂತಾರೆ. ಹಾಗೆಲ್ಲ ಮಧ್ಯದಲ್ಲಿ ಎದ್ದೇಳಬಾರ್ದು ಅಂತಾರೆ. ಹೊಟ್ಟೆ ತುಂಬ ಬಡಿಸ್ತಾರೆ. ಇವ್ರದ್ದು ಹಾಗಲ್ಲ. ಮಕ್ಕಳಿಗೆ ಹಾಕಿರೋ ಮೊಟ್ಟೆನ ಎತ್ಕೋತಾರೆ ಅಂತಂದರೆ ಥೂ. ನಿಜಕ್ಕೂ ಕೂಡ ಕೊಪ್ಪಳ ಜಿಲ್ಲೆ ಗುಂಡೂರು ಗ್ರಾಮದ ಅಂಗನವಾಡಿ ಕೇಂದ್ರ ನೋಡಿ. ಯಾವುದೋ ಒಂದು ಹಳ್ಳಿ, ಯಾವುದೋ ಒಂದು ಗ್ರಾಮ, ಇವೆಲ್ಲವೂ ಕೂಡ ನಮಗೆ ಗೊತ್ತಾಗಲ್ಲ ಅಂತ ಯಾರ್ಯಾರೋ ಅಂದ್ಕೊಂಡಿರ್ತಾರೆ. ಬಟ್ ಈಗಿನ ಟೆಕ್ನಾಲಜಿನಲ್ಲಿ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾರೋ ರೆಕಾರ್ಡ್ ಮಾಡಿದ್ದಾರೆ, ವೈರಲ್ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಬಡಿಸ್ಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತೊಗೊಳ್ಬೇಕು. ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು. ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು, ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು. ಸೊ ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಅದು ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ. 69,000 ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. 69,000 ಅಂಗನವಾಡಿಗಳಲ್ಲಿ ಈ ರೀತಿ ಆಗತ್ತೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಇದಾದ ತಕ್ಷಣ ಸಂಪೂರ್ಣ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಮೊಟ್ಟೆ 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 ತಿನ್ನ ಮೊಟ್ಟೆಯನ್ನ ಕಸಿದುಕೊಳ್ಳುವಂತಹ ಕೈಗಳು. ಒಂದು ಮಗು ಮೊಟ್ಟೆಯನ್ನ ಬಾಯಲ್ಲಿಡುತ್ತೆ, ಅದನ್ನ ಕಸ್ಕೊಳ್ತಾರೆ ಅಂತಂದ್ರೆ ಇಂತಹ ನೀಚ ಮನಸ್ಥಿತಿ ಇರಬೇಕು. ಅಸಹ್ಯ ಆಗುತ್ತೆ. ಅದಕ್ಕಿಂತ ಈ ಕಕ್ಕಸ್ ತಿನ್ನೋದೆಷ್ಟೋ ವಾಸಿ. ಕಕ್ಕಸ್ಸಿಗೆ ಕೈ ಹಾಕಿ ಬಾಯಲ್ಲಿಟ್ಕೊಳ್ಳೋದು ವಾಸಿ. ಇದನ್ನು ಮಾಡಬೇಕಾಗಿತ್ತವರು. ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ. ಆಗ ಇದೇ ಮೊಟ್ಟೆಯ ವಿಚಾರದಲ್ಲಿ ಸ್ವಿಂಗ್ ಆಪರೇಷನ್ ಆಗಿ ಅಲ್ಲಿ ನ್ಯೂಸ್ ಫಸ್ಟ್ ಅವರಿಗೆ ಸಿಗಾಕೊಂಡಿದ್ರು ಶಶಿಕಲಾ ಜೊಲ್ಲೆ ಅವರು. ಒಂದು ಸಚಿವರಾಗಿ ಮೊಟ್ಟೆಯ ವಿಚಾರಕ್ಕೆ ಡೀಲ್ಗೆ ಕುತ್ಕೊಂಡಿದ್ದಂಥವರು ಶಶಿಕಲಾ ಜೊಲ್ಲೆ ಅವರು. ಆ ಮೊಟ್ಟೆಯ ವಿಚಾರವನ್ನ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲ ವಿರೋಧ ಪಕ್ಷದವರು ಮಾತನಾಡಿದ್ರು. ಶಶಿಕಲಾ ಜೊಲ್ಲೆಯವರ ವಿಚಾರವನ್ನ ಖಂಡಿಸಿದ್ರು. ಇದೇ ಮೊಟ್ಟೆಯ ವಿಚಾರದಲ್ಲಿ, ಇದೇ ಮೊಟ್ಟೆಯ ಹಗರಣದಲ್ಲಿ ಇವತ್ತು
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾರೆ. ಅವರ ಇಲಾಖೆಯಲ್ಲಿ ಈ ರೀತಿಯಾಗಿ ಅಂಗನವಾಡಿನಲ್ಲಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಟ್ಟು ಒಂದು ಫೋಟೋ ತೆಗೆದು ವಿಡಿಯೋವನ್ನು ಮಾಡಿ, ಅದಾದ ನಂತರ ಕ್ಷಣ ಮಾತ್ರದಲ್ಲೇ ಆ ಮೊಟ್ಟೆಗಳನ್ನು ಸಂಗ್ರಹಿಸಿ ವಾಪಸ್ ತಗೊಂಡು ಒಂದು ಮಗು ಮೊಟ್ಟೆಯನ್ನು ಬಾಯಲ್ಲಿಡಲಿಕ್ಕೆ ಹೋಗುತ್ತೆ, ಆ ಮೊಟ್ಟೆಯನ್ನು ಕಸ್ಕೊಳ್ತಾರೆ ಅಂತಂದರೆ ಇನ್ನಂತಹ ನೀಚ ಮನಸ್ಥಿತಿ ಇರಬೇಕು ಅವ್ರದ್ದು. ತಿನ್ನೋ ಮೊಟ್ಟೆನಲ್ಲೂ ಇವರು ಹಗರಣ ಮಾಡ್ತಾರೆ ಅಂತಂದರೆ ನಾಚಿಕೆ ಆಗಬೇಕಲ್ವಾ, ಅಸಹ್ಯ ಆಗಬೇಕಲ್ವಾ. ಅವತ್ತು ಅಬ್ಬರಿಸಿ ಬೊಬ್ಬರಿಸಿದ್ರಲ್ಲ ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರು ಆದಿಯಾಗಿ ಇವತ್ತೇನು ಮಾಡ್ತಾರೆ, ಹೆಚ್ಚಂದ್ರೆ ಏನು ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಆದರೆ ಇದರ ಒಳಗಡೆ ಇದೆಯಲ್ಲ, ಕಾಣದ ಕೈಗಳಿದೆಯಲ್ಲ, ಈ ಕೈಗಳನ್ನು ಯಾರು ಕಟ್ ಮಾಡೋಕ್ಕಾಗಲ್ಲ ಸ್ವಾಮಿ. ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ, ಬೇಕಾಗೂ ಇಲ್ಲ ಅವರಿಗೆ. ಒಬ್ಬ ಶಾಸಕ ಪೌಷ್ಟಿಕ ಆಹಾರಗಳನ್ನು ಸಪ್ಲೈ ಮಾಡೋದಕ್ಕೆ ಒಂದು ಕಾಂಟ್ರಾಕ್ಟ್ ಕೊಡ್ತಾನೆ ಅಂತಂದರೆ ಅವ್ರಿಗೆ ಇಷ್ಟು ಅಂತ ಕಮಿಷನ್ ಹೋಗುತ್ತೆ. ಪೌಷ್ಟಿಕ ಆಹಾರಗಳನ್ನು ಸಪ್ಲೈ ಮಾಡೋವನಿಗೆ ಸಚಿವರು, ಅಧಿಕಾರಿಗಳು, ಕೆಳಮಟ್ಟದ ಅಧಿಕಾರಿಗಳು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿರ್ತಾರೆ. ಅಂದರೆ ಇವರಿಗೆ ಕೊಡುವಂತಹ ಸಂಬಳದ ಜೊತೆಗೆ ಈ ಥರ ಅಡ್ಡದಾರಿನಲ್ಲಿ ಸಂಪಾದನೆ ಮಾಡ್ತಾ ಇರೋದ್ರಿಂದ ಶಶಿಕಲಾ ಜೊಲ್ಲೆಯವರು ಒಂದು ಮೊಟ್ಟೆಯ ವಿಚಾರಕ್ಕೆ ಒಂದು ಹಗರಣದಲ್ಲಿ ಸಿಗಾಕೊಂಡಿದ್ದು ಯಾಕೆ? ಅವತ್ತು ಸುದ್ದಿ ಮಾಡಿದ್ವಿ, ಸುಮ್ಮನಾದ್ವಿ. ಇವತ್ತು ಈ ಸುದ್ದಿ ಆಗ್ತಾ ಇದೆ, ಸುಮ್ಮನಾಗ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮರೆತು ಬಿಡ್ತೀವಿ ನಾವು. ಅಸಹ್ಯ ಆಗುತ್ತೆ, ನಾಚಿಕೆ ಆಗುತ್ತೆ. ಇವರು ನಿಜಕ್ಕೂ ಮನುಷ್ಯರ ಅನಿಸುತ್ತೆ. ಮನುಷ್ಯರ ಕುಲಕ್ಕೆ ಹುಟ್ಟಿಲ್ಲ ರೀ ಇವರು. ನಿಜಕ್ಕೂ ಆ ವಿಡಿಯೋವನ್ನು ನೋಡಿದಾಗ ನಮ್ಮ ದೇಶದ, ನಮ್ಮ ರಾಜ್ಯದ ಇವತ್ತಿನ ಆಡಳಿತ ವ್ಯವಸ್ಥೆ ಹೇಗಿದೆ ಅಂತೇಳಿ ಕಣ್ಣಿಗೆ ಕಟ್ಟುವಂತಿದೆ. ಜನರಿಗೆ ಕೊಡುವಂತೆ ಕೊಡೋದು, ಕಿತ್ಕೊಳ್ಳುವಂತಹ ಕೆಲಸ ಮಾಡುವುದು, ಜನರಿಗೆ ಕೊಡುವಂತೆ ಕೊಡೋದು, ಕಿತ್ಕೊಳ್ಳುವಂತಹ ಕೆಲಸ ಮಾಡುವುದು. ಜನರ ತೆರಿಗೆ ಹಣದಿಂದ ಇವರು ಜೀವನ ಮಾಡ್ತಾ ಇದ್ದಾರೆ. ಅದೇ ಜನರಿಗೆ ಭಿಕ್ಷೆ ಹಾಕುವ ರೀತಿ ಹಾಕಿ ಕಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಮೊಟ್ಟೆಯ ವಿಚಾರದಲ್ಲಿ ಮಾತ್ರ ಅಲ್ಲ, ಮೊಟ್ಟೆಯ ವಿಚಾರದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲೂ ಸಹ ಜನರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ. ಈ ಜನಪ್ರತಿನಿಧಿಗಳು ಮೋಸ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಹೇಳ್ತಾರೆ, ಇವತ್ತು ನಾನಿಷ್ಟು ಭ್ರಷ್ಟಾಚಾರ ಮಾಡಿದ್ದೀನಿ, ನಾನಿಷ್ಟು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ ಬಹಿರಂಗ ವೇದಿಕೆಗಳಲ್ಲಿ ವಿಡಿಯೋಗಳನ್ನು ಹಾಕಿ LED ಮೇಲೆ ಹಾಕಿ ನೀನು ಕಳ್ಳ, ನೀನು ಕಳ್ಳ, ನೀನು ಕಳ್ಳ, ನೀನು ಕಳ್ಳ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ. ನೀನು ನನ್ನ ಬಗ್ಗೆ ತೆಗೆದ್ರೆ ನಾನು ನಿನ್ನ ಬಗ್ಗೆ ತೆಗಿತೀನಿ, ನೀನು ನನ್ನ ಒಂದು ತೆಗೆದ್ರೆ ನಾನು ನಿಂಗೆ 20 ಹಗರಣಗಳನ್ನು ತೆಗಿತೀವಿ. ಅಂದರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಎಲ್ಲರೂ ಕಳ್ಳರು, ಎಲ್ಲರೂ ತಿಂತಾ ಇದ್ದಾರೆ. ಇದೇ ಥರ ನಮ್ಮ ಕಣ್ಮುಂದೆ ನಡೀತಾ ಇರುವಂಥದ್ದು. ಮೊಟ್ಟೆಯ ವಿಚಾರ ಒಂದೇ ಅಲ್ಲ, ನಾವು ಮಾತನಾಡಬೇಕಾಗಿರುವುದು, ನಾವು ನೋಡಬೇಕಾಗಿರುವುದು ನಮ್ಮ ದೇಶದ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ. ಪೇಸಿಎಂ ಅಂತ ಬಂದರು, 40% ಕಮಿಷನ್ ಅಂತ ಬಂದರು. ಇವತ್ತು ವಾಲ್ಮೀಕಿ ಹಗರಣ, ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ 183 ಕೋಟಿ ಅಲ್ಲ, ಅದು 86 ಕೋಟಿ, ಎಷ್ಟು 86 ಕೋಟಿ ಅಂತ ಹೇಳ್ತಾರೆ. ಹಾಗಾದ್ರೆ 86 ಕೋಟಿ ಹಣ ಅಲ್ವಾ ಅದು? ಅವ್ಯವಹಾರ ಅಲ್ವಾ ಅದು? ಆ ಇಲಾಖೆ ಒಂದು ನಿಗಮದಲ್ಲಿ ಇಷ್ಟು ಅವ್ಯವಹಾರ ಆಗಿದೆ ಅಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟಾಗಿದೆ? ಯಾರಾದರೂ ಮಾತಾಡ್ತಾ ಇದ್ದಾರಾ? ಯಾರಾದರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಸಚಿವ ಜೈಲಿಗೆ ಹೋಗಿ ಕೂತ್ಕೊಂಡ, ಚಾರ್ಜ್ ಶೀಟ್ ಆಯಿತು, ಸಮರ್ಥನೆ ಮಾಡ್ಕೊಳ್ತಾರೆ. 1 ರೂಪಾಯಿ ಹಣವನ್ನು ಕದ್ರೂ ಸಹ ಅದು ಭ್ರಷ್ಟಾಚಾರವೇ ಅಲ್ವಾ? ಇದನ್ನ ನಾವು ಚರ್ಚೆನೂ ಮಾಡ್ತಾ ಇಲ್ಲ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ. ಯಾತಕ್ಕೋಸ್ಕರ ಈ ಮಾಧ್ಯಮಗಳಿಗೆ ನಾವು ಅವಾಗವಾಗ ಎಚ್ಚರಿಸ್ತಾ ಇದ್ದೀವಿ ಅಂತಂದ್ರೆ, ಎದ್ದೋಳ್ರಯ್ಯ, ಎಲ್ಲರಿಗೂ ಸಿಗದೇ ಇರುವಂತಹ ಯೋಗ ನಿಮಗೆ ಸಿಕ್ಕಿದೆ. ಒಂದಷ್ಟು ಸ್ಯಾಟಲೈಟ್ ಚಾನೆಲ್ಗಳಿದ್ದೀರಿ, ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು. ಎದ್ದೋಳ್ರಪ್ಪ ನೀವು, ನ್ಯೂಸ್ ಚಾನೆಲ್ಗಳೇ ಎದ್ದೋಳಿ. ಇರುವಂತಹ ಕನ್ನಡದ ಬೆರಳೆಣಿಕೆಯಷ್ಟು ಚಾನೆಲ್ಗಳು ನಿಮಗೆ, ನೀವು ಯಾಕೆ ಮಾರ್ಕೊಳ್ತೀರಿ? ಮಾತಾಡಿ ಸ್ವಾಮಿ. ಒಂದು ಮೊಟ್ಟೆಯ ಕತೆ, ಒಂದು ಮೊಟ್ಟೆಯನ್ನು ಕಸ್ಕೊಳ್ಳೋದಲ್ಲ, ಆ ಮೊಟ್ಟೆಯ ಹಿಂದೆ ಯಾರ್ಯಾರ ಕೈವಾಡ ಇದೆ, ಯಾರ್ಯಾರು ಇದ್ರ ಬಗ್ಗೆ ಪಾಲು ಹೋಗುತ್ತೆ, ಯಾತಕ್ಕೋಸ್ಕರ ಮೊಟ್ಟೆ ಸಂಗ್ರಹಣ ಮಾಡಿದ್ರು, ಆ ಮೊಟ್ಟೆಯನ್ನು ಎಲ್ಲಿ ತಗೊಂಡೋಗ್ತಾರೆ, ಒಂದು ಮೊಟ್ಟೆ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಕಮಿಷನ್ ಇದೆ, ಮೂಲ ದರ ಯಾವುದು, ಇವ್ರು ಎಷ್ಟು ಕಮಿಷನ್ ತಗೊಳ್ತಾರೆ, ಎಷ್ಟು ಮೊಟ್ಟೆ ಬರುತ್ತೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಎಲ್ಲದರ ಬಗ್ಗೆ ಕುತ್ಕೊಂಡು ಚಾಟಿ ಏಟು ಕೊಡ್ರಿ. ಇದೇ ವಾಲ್ಮೀಕಿ ಹಗರಣ ಆಯಿತು. ಇದೇ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರಲ್ಲ, ತನಿಖೆ ಮಾಡ್ರಿ.
ಜನರ ಮುಂದೆ ಸತ್ಯ ಇಡ್ರಿ. ಹೇಗೆ ಬಂತು ಕುಮಾರಸ್ವಾಮಿ ಅವರಿಗೆ ಬಚ್ಚೇಗೌಡರು ಹೇಳಿದ್ರಲ್ಲ, 4 ಕಾಣಿ ಕಾಚ ಕೊಡಿಸಿದ್ ನಾನು ಅಂತ ಹೇಳಿದ್ರಲ್ಲ, ಇಷ್ಟು ಸಾವಿರಾರು ಕೋಟಿ ಹೇಗೆ ಬಂತು? DK ಶಿವಕುಮಾರ್ ಹೇಗೆ ಬಂತು? ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬರೋಕ್ ಮುಂಚೆ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಆಗಿದೆ? ಜನರ ಮುಂದೆ ಹೇಳಿ. ಎಲ್ಲ ಶಾಸಕರು ಎಲ್ಲ ಸಚಿವರದ್ದು ಹೇಳಿ, ಜನರ ಮುಂದೆ ಅಂಕಿ ಅಂಶಗಳ ಮೂಲಕ ಹೇಳ್ರಿ. ಅವತ್ತು ನೀವು ಮಾಧ್ಯಮಗಳವರು ಅಂತ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನೀವುಗಳ ನಾಟಕ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಆ ಸಮಯಕ್ಕೆ ತಕ್ಕಂಗೆ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಟ್ಕೊಂಡು ಯಾತಕ್ಕೋಸ್ಕರ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ಅಂದು ಶಶಿಕಲಾ ಜೊಲ್ಲೆ ಅವರು ಮಾಡಿದ್ರು, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಖಾತೆಯಲ್ಲಿ ಮತ್ತೆ ಆಗಿದೆ. ಅವತ್ತು ಮಾತನಾಡಿದ್ದಂಥವರು ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಸಸ್ಪೆಂಡ್ ಮಾಡ್ತಾರಂತೆ. ಮೇಡಮ್ ಹೇಳೋದು ಸಸ್ಪೆಂಡ್ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ, ಇಷ್ಟೇ, ಮುಗಿದೋಯ್ತು. ಬೈಟ್ ತಗೊಳ್ತಾರೆ, ಹೋಗ್ತಾರೆ. ಇದು ನಮ್ಮ ರಾಜ್ಯದ ಇವತ್ತು ಏನು ವ್ಯವಸ್ಥೆ ಇದೆಯಲ್ಲ, ಇಡೀ ನಮ್ಮ ದೇಶ ಇವತ್ತು ಯಾಕೆ ಈ ಹಂತಕ್ಕೆ ಹೋಗ್ತಾ ಇದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಒಂದು ಜನರು, ಒಂದು ಮಾಧ್ಯಮಗಳು. ಪ್ರಶ್ನೆ ಮಾಡದಂತಹ ಮಾಧ್ಯಮಗಳು, ಪ್ರಶ್ನೆ ಮಾಡದಂತಹ ಜನರು ಇರುವುದರಿಂದ ಇವೆಲ್ಲ ಆಗ್ತಾ ಇದ್ದಾವೆ. ಮೊಟ್ಟೆ ಕಸಿತಾರೆ, ನಾಚಿಕೆ ಆಗಬೇಕು ಇವರಿಗೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.